ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಬನ್ನಿ, ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ಒಂದು ಲೆಕ್ಕಂಬ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ರಂಜಾನ್ದು ಸ್ಪೆಷಲ್ ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಇವಾಗೆಲ್ಲ ರಂಜಾನ್ ಅಂದ ತಕ್ಷಣ ಫುಲ್ ಫುಡ್ ಸ್ಟ್ರೀಟ್ ಅದೆಲ್ಲ ತುಂಬ ಜಾಸ್ತಿ ಇರುತ್ತಲ್ವ, ಅದೇ ಥರ ಸೇಮ್ ಇಲ್ಲೂ ಹಾಗೇ ಇದೆ. ನನ್ನ ಕಲೀಗ್ ಒಬ್ಬರು ಮುಸ್ಲಿಮ್, ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಮತ್ತು ಇನ್ನೊಬ್ರು ಸೀನಿಯರ್ ಇದ್ದಾರೆ, 5 ಇಯರ್ಸಿಂದ ಇಲ್ಲಿರೋದು ಆ್ಯಕ್ಚುಲಿ ಸಿಡ್ನಿನಲ್ಲಿ. ಅವ್ರು ಕೂಡ ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿರುತ್ತೆ ವೀಣಾ, ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಬನ್ನಿ, ನೋಡ್ಕೊಂಬನ್ನಿ, ಆ್ಯಂಡ್ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳಿಬಿಟ್ಟು. ಆಯಿತು, ರಂಜಾನ್ದು ಇದು ರೋಜಾ ಅದೆಲ್ಲ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯಿತು. ಇನ್ನೇನೇನೋ ಸ್ವಲ್ಪ ದಿನದಲ್ಲಿ ಅದು ಮುಗಿಯುತ್ತೆ. ಆ್ಯಂಡ್ ಅದ್ರಲ್ಲಿ ಹೇಳಿದ್ದೆ, ಲಾಸ್ಟ್ ವೀಕ್ ಕೂಡ ಹೇಳಿದ್ವಿ. ಆದರೆ ಸ್ವಲ್ಪ ಈ ಬೀಚೆಲ್ಲ ಹೋದ್ವಲ್ಲ, ಬೀಚೆಲ್ಲ ಅಲ್ಲಿ ಹೋದ್ವಿ. ಆ್ಯಂಡ್ ಬೇರೆ ಕಡೆ ಎಲ್ಲ ಹೋಗೋಷ್ಟರಲ್ಲಿ ನಮಗೆ ಟೈಮ್ ಆಗಲಿಲ್ಲ. ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ, ಬಟ್ ಆಗಲಿಲ್ಲ. ಆಮೇಲೆ ಹೋಗೋದ ಬೇಡ ಅಂತ ತುಂಬ ಯೋಚನೆ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತು ಸರಿ ಹೋಗ್ಬರೋಣ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವಾಗ ಆಯ್ತು, ಇವಾಗ 5 ಗಂಟೆ ಆಗ್ತಾಯಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಬಸ್ ಕೂಡ ಇದೆ. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಟ್ರೈನಲ್ಲಿ ಹೋಗಬೇಕು. ಟ್ರೈನಲ್ಲಿ ಏನು ಅಷ್ಟು ದೂರ ಇಲ್ಲ ಅಂದ್ಕೊತೀನಿ. ನೋಡೋಣ ಹೇಗಿರುತ್ತೆ ಏನಂತ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಓಕೆ ಬನ್ನಿ, ಸಿ ಯು ಬಾಮಾ. ಹಾಂ ಹಾಂ ನಡಿ ಬೇಗ. ನಡಿಮ ಬೇಗ, ನಡಿ 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 ನೀನು. ಆರಾಮಾಗಿ ಹೋಗ್ಬರೋಣ ಅಂತ. ಮೇ ಬಿ ಅದು ಸಾಯಂಕಾಲ 6 ಗಂಟೆ ಮೇಲೆ ಓಪನ್ ಆಗುತ್ತೆ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಎಕ್ಸಾಕ್ಟಾಗಿ ಟೈಮಿಂಗ್ಸ್ ಏನು ಅಂತ. ಇವಾಗ ಆಯಿತು 5 ಗಂಟೆ ಆಗಿದೆ. ಅಲ್ಲಿ ಹೋಗೋಷ್ಟರಲ್ಲಿ ಅಷ್ಟೊತ್ತಾಗುತ್ತೆ ಅಂತ ಆರಾಮಾಗಿ ರಿಲ್ಯಾಕ್ಸಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನು 1 ನಿಮಿಷದಲ್ಲಿ ಬಸ್ ಇದೆ ಅಂತ ತೋರಿಸ್ತಾ ಇದೆ, ಆದರೆ ಬಸ್ಸೇ ಕಾಣಿಸ್ತಾ ಇಲ್ಲ. ಆ್ಯಂಡ್ ನೆನ್ನೆ ಫುಲ್ಲು ಮಳೆ, ಹೆಂಗೆ ಮಳೆ ಅಂದರೆ ಈ ನಮ್ಮ ಕಡೆ ಮಳೆಗಾಲದಲ್ಲಿ ಸೈಕ್ಲೋನ್ ಎಲ್ಲ ಬಂದರೆ ಎಷ್ಟು ಜೋರು ಮಳೆ ಇರುತ್ತಲ್ಲ, ಆ ಥರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಳೆ ಹೊಡೆದಿದೆ ಸಿಕ್ಕಾಪಟ್ಟೆ. ಇದೆಲ್ಲ ಫುಲ್ ಹಸಿ ಇತ್ತು. ಇವತ್ತು ನೋಡಿದ್ರೆ ಫುಲ್ಲು ಡ್ರೈ. ಅದೇ ಅನ್ಕೊತಾ ಇದ್ವಿ ನೆನ್ನೆ. ಅತಲ್ ಅಂತ ಇದ್ರು, ಅಯ್ಯೋ ನಾಳೆ ಹೆಂಗಪ್ಪ ಹೋಗೋದು, ಏನನ್ನ ಎಲ್ಲನ ಓಡಾಡೋಕ್ಕೆ ಹೋಗೋಣ ಅಂತಂದರೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಇಲ್ಲಿ ಒಂದೊಂದು ದಿನ ಒಂದೊಂಥರ ಇಲ್ಲಿ ನೋಡಿ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಸ್ ಕೂಡ ಬಂತು. ಎಷ್ಟು ಚೆನ್ನಾಗಿದೆಲ್ಲ. ಅಲ್ಲಿ ಬಸ್ ನಿಂತ್ಕೊಂಡಿದೆ, ಇಲ್ಲ ರೈಟ್ ಹೋಗ್ತಾ ಇದೆ, ಅದು ಇಟ್ಸ್ ಗೋಯಿಂಗ್ ರೈಟ್. ಹಾಂ ಇಲ್ಲ, ಇಲ್ಲೇ ಬಂತು. ಇವಾಗ ಸ್ಟೇಷನ್ಗೆ, ಆದರೆ ಏನಾಯ್ತು, ಓಕೆ ಟ್ರೈನ್ ಕ್ಯಾನ್ಸಲ್ ಆಗಿದೆ. 8 ನಿಮಿಷದಲ್ಲಿ ಇದ್ದಂಥ ಟ್ರೈನ್ ಕ್ಯಾನ್ಸಲ್ ಆಗಿದೆ, ಬಟ್ 11 ನಿಮಿಷಕ್ಕೆ ಬಂದಿದೆ. ವೀಕೆಂಡಲ್ಲಿ ಟ್ರೈನ್ ಸರ್ವಿಸ್ಗಳು ಸ್ವಲ್ಪ ಕಮ್ಮಿ. ವೀಕೆಂಡ್ ಅಂತಲೇ ಏನಕ್ಕೋ ಗೊತ್ತಿಲ್ಲ. ಲಾಸ್ಟ್ ವೀಕ್ ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಆ್ಯಪಲ್ ತೋರಿಸ್ತಾ ಇದೆ ಟ್ರೈನ್ ಇದೆ ಅಂತ. ಹಾಂ ಅಲ್ಲ, ಲಾಸ್ಟ್ ವೀಕೆಂಡ್ ಅಲ್ಲ, ವೀಕ್ ಡೇ ವೈಲ್ ಗೋಯಿಂಗ್ ಟು ಆಫೀಸ್ ಆ್ಯಪಲ್ ತೋರಿಸ್ತಾ ಇದೆ, ಆದರೆ ಟ್ರೈನೇ ಇಲ್ಲ. 2-3 ದಿನ ಹಂಗಾಯ್ತು ನನಗೆ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ರೈನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ. ಅವಾಗವಾಗ ಸ್ಲೋ ಆಗಿಬಿಡುತ್ತೆ, ಅವಾಗವಾಗ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಆಮೇಲೆ ಅವಾಗವಾಗ
ಆ್ಯಪಲ್ ಒಂಥರ ತೋರಿಸುತ್ತೆ, ಸ್ಟೇಷನಲ್ಲಿ ಒಂಥರ ಇರುತ್ತೆ. ಸೊ ಇದು ನಮ್ಮ ಕತೆ ಇವಾಗ. ಓಕೆ, ಆ್ಯಂಡ್ ಫುಲ್ ಖಾಲಿ ಖಾಲಿ ಸ್ಟೇಷನ್ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈ ಡೇನಲ್ಲೇ ನಿಮಗೆ ಇಷ್ಟೊಂದು ಸಲ ಅಂದ್ಕೊಳ್ತೀನಿ, ನಾನು ತುಂಬ ಟೆನ್ಷನಲ್ಲಿ ಹೋಗ್ತಿರ್ತೀನಿ ಆಫೀಸ್ಗೆ, ಬೆಳಗ್ಗೆ ಲೇಟ್ ಆಗಿಬಿಟ್ಟಿರುತ್ತೆ ಅಂತ. ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ. ಬಟ್ ಒಂದ್ಸಲ ಅಟ್ಲೀಸ್ಟ್, ಇಲ್ಲಾಂದರೆ ಇದೇ ವಿಡಿಯೋದಲ್ಲಿ ಒಂದು ಸೈಡೆಲ್ಲ ನಾನು ಕ್ಲಿಪ್ ಹಾಕ್ತೀನಿ. ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ಅಷ್ಟು ಕ್ರೌಡ್ ಇರುತ್ತೆ. ನೆಕ್ಸ್ಟ್ ಟ್ರೈನ್ಗೋಸ್ಕರ ವೇಟ್ ಮಾಡ್ತೀವಿ. ಚೇಂಜ್ ಮಾಡಿಬಿಟ್ಟು ಹೋಗ್ಬೇಕು. ಇವಾಗ ತುಂಬ ಕ್ರೌಡ್ ಇದೆ, ಪ್ಲಸ್ ಟ್ರೈನ್ ತುಂಬ ಲೇಟ್. ಇದೇ ಲಾಸ್ಟ್ ಸ್ಟಾಪ್ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಪ್ಲಸ್ ಸಖತ್ ಲೇಟ್ ಆಗ್ತದೆ ಅಲ್ಲ. ಇಲ್ಲಿ ನೋಡ್ಬೋದು ನೀವು, ಈ ಥರ ಸೈಕಲ್ ಗಿಕಲೆಲ್ಲನೂ ಆರಾಮಾಗಿ ತೊಗೊಂಬರ್ಬೋದು. ಸ್ಪೆಷಲಿ ಈ ಥರ ಡೆಲಿವರಿ ಮಾಡೋರು, ಫುಡ್ ಡೆಲಿವರಿ ಮಾಡೋರೆಲ್ಲ ಸೈಕಲ್ಗಳನ್ನ ತೊಗೊಂಬರ್ತಾರೆ. ಇವಾಗ ಎಲ್ಲೋಗ್ಬೇಕಂತನೂ ಗೊತ್ತಿಲ್ಲ. ಅವ್ರು ಹೇಳಿದ ಪ್ರಕಾರ ಇಳಿದ್ಬಿಟ್ಟು ಸ್ಟೇಷನಿಂದ ಹೊರಗಡೆನೇ ಇರುತ್ತೆ ಅಂತ. ಎಲ್ಲಿ ಕಾಣಿಸ್ತಾನೆ ಇಲ್ಲ ನನಗೆ. ಮೇ ಬಿ ಆ ಕಡೆ ಒಂದಿಷ್ಟು ಕ್ರೌಡ್ ಇದೆ. ಕ್ರೌಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದರು. ಸೊ ನೋಡ್ತೀವಿ ಇವಾಗ ಆ ಕಡೆ ಇರ್ಬೋದು. ಗಲೀಜೆಲ್ಲ ಮಾಡಬೇಡ ಸಿಯು. ಈ ಥರ ಸ್ಟ್ರಾಲರ್ ಇತ್ತು ಅಂದರೆ ಇಡೀ ಸಿಟಿ ಓಡಾಡ್ಬಿಡ್ಬೋದು. ಇಲ್ಲಿ ಅದೇ ಥರ ರೋಡ್ಗಳು ಹಂಗೆ ಮಾಡಿಟ್ಟಿರ್ತಾರೆ. ಏನಕ್ಕೆ ಅಂದರೆ ಈ ಫುಟ್ಪಾತ್ ಇರುತ್ತಲ್ಲ, ಫುಟ್ಪಾತಿಂದ ಕೆಳಗಡೆ ಇಳಿದು ಹೋಗೋದಕ್ಕೆ ಕ್ಲೀನಾಗಿ ಸ್ಲೋಪ್ ಮಾಡಿರ್ತಾರೆ ನೀಟಾಗಿ. ಹಾಗಾಗಿ ಈ ಥರದ್ದು ಸ್ಟ್ರಾಲರ್ ಇತ್ತು ಅಂದರೆ ಆರಾಮಾಗಿ ಎತ್ಕೊಂಡು ಆರಾಮಾಗಿ ಓಡಾಡ್ಬೋದು. ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿದ್ರೆ ಇದಿದೆ, ಕ್ಯೂ ನಿಂತ್ಕೊಂಡಿದೆ. ಏನಕ್ಕೆ ಕ್ಯೂ ನಿಂತ್ಕೊಂಡಿದೆ ಅಂತ ಗೊತ್ತಾಗ್ತಲ್ಲ. ಅಲ್ಲಿವರೆಗೂ ಇದೆ. ಓಕೆ, ಫುಡ್ ಸ್ಟಾಲ್ ಕಾಯ ಕ್ಯೂ, ಫುಡ್ ಸ್ಟಾಲ್. ಓಯ್ ನೋಡಿ, ಆ್ಯಂಡ್ ಲುಕ್ ಎಟ್ ದ ಕ್ಯೂ. ಹಾಂ, ಒಂದು ರೌಂಡ್ ಹಾಕೋಣ ಅಂತ. ಒಂದು ರೌಂಡ್ ಹಾಕಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ತಿನ್ನೋಕ್ಕೆ ಶುರು ಮಾಡೋಣ. ಆ್ಯಂಡ್ ಆಲ್ರೆಡಿ ಇಲ್ಲಿ ಕ್ಯಾಮೆಲ್ ಎಲ್ಲ ಇದೆ. ಆ್ಯಕ್ಚುಲಿ ಕ್ಯಾಮೆಲ್ಸ್ ಮತ್ತು ಬಾರ್ಬಿಕ್ಯೂ ಇದೆ, ತೋರಿಸ್ತೀನಿ ನೋಡಿ. ಕ್ಯಾಮೆಲ್ಲು ಬೀಫ್ ಎಲ್ಲ ಜಾಸ್ತಿ. ನೋಡೋಣ. ಈ ಪ್ಲೇಸಲ್ಲಿ ಸ್ವಲ್ಪ ಅರೇಬಿಯನ್ ಸ್ಟೈಲು ಮತ್ತು ಹೈದ್ರಾಬಾದಿ ಸ್ಟೈಲ್ ರೆಸ್ಟೋರೆಂಟ್ಗಳೆಲ್ಲ ಜಾಸ್ತಿ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ಬ್ಯಾಕ್ ಸೈಡಿಂದ ಇಲ್ಲಿ ವಿಡಿಯೋ ತೊಗೊಳ್ತಾ ಇದ್ದೀನಿ. ಮುಂದೆಗಡೆ ಆಗಿದ್ರೆ ಇನ್ನು ನಿಮಗೆ ಜಾಸ್ತಿ ಕ್ಲಿಯರಾಗಿ ಕಾಣಿಸಿರೋದು. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಪಾನಿಪುರಿ ಅದು ಇದು ಎಲ್ಲನೂ ತುಂಬಾ ಜಾಸ್ತಿನೇ ಇತ್ತು. ಚೆನ್ನಾಗಿತ್ತು ತುಂಬ. ಇವಾಗ ನಾವು ಬಂದಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ನೋಡ್ಬೋದು ಪೊಲೀಸೆಲ್ಲ ಇದ್ದಾರೆ ಇಲ್ಲಿ. ಸ್ವಲ್ಪ ಈ ಥರ ಕ್ರೌಡ್ ಇರೋ ಪ್ಲೇಸ್ಗಳಲ್ಲೆಲ್ಲ ಈ ಥರ ಪೊಲೀಸ್ಗಳಿರ್ತಾರೆ. ಆ್ಯಂಡ್ ತುಂಬಾ ಪ್ರಿಕಾಷನ್ ತೊಗೊಂಡು ಫುಲ್ಲು ಬ್ಯಾಚಲ್ಲಿ ಈ ಥರ ಪೊಲೀಸ್ ಇರ್ತಾರೆ. ಆ್ಯಂಡ್ ಇವಾಗ ನೋಡೋ ಹಾಗೆ ಅಷ್ಟು ಕ್ರೌಡ್ ಇಲ್ಲ. ಆಮೇಲೆ ತುಂಬ ಕ್ರೌಡ್ ಆಗುತ್ತೆ. ಕಾಲಿಡೋದಕ್ಕೂ ಅಷ್ಟು ಜಾಗ ಇರೋದಿಲ್ಲ, ಅಷ್ಟು ಕ್ರೌಡ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದೊಂದೇ ಐಟಮ್ಸ್ ಎಲ್ಲ ಹಾಗೆ ತೋರಿಸ್ತಾ ಹೋಗ್ತೀನಿ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ
ಈ ಏನಂತಾರೆ ಈ ಸ್ಟ್ರೀಟ್ನ ನೋಡ್ತಾ ನೋಡ್ತಾ ಒಂದಿಷ್ಟು ವಿಷಯನ ಮಾತಾಡೋಣ ಅಂತ. ನನಗೆ ಮೊನ್ನೆ ಅಂದರೆ ಸ್ವಲ್ಪ ಆಯಿತು, ಒಂದು 15 ಡೇಸ್ ಬ್ಯಾಕ್ ಅಂದ್ಕೊಳ್ಳಿ, ಯಾರೋ ಒಬ್ಬರು ಹೀಗೆ ಕಮೆಂಟ್ ಮಾಡಿದರು ನನ್ನ ಏನು ಒಂದು ವಿಡಿಯೋಗೆ, ಈ ನಮ್ಮ ಮನೆಯದು ಅಪಾರ್ಟ್ಮೆಂಟ್ ಏನಿದೆ ಅದರದ್ದು ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ರು, ಸೈಡಲ್ಲಿ ಹಾಕ್ತೀನಿ ನೋಡಿ, ಏನದು 1.25 ಕೋಟಿಗೆ ಇಷ್ಟೆಲ್ಲ ಬಿಲ್ಡಪ್ ಕೊಡೋದು ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದರು. ಸೊ ಫಸ್ಟ್ ಆಫ್ ಆಲ್ ಆ ವಿಡಿಯೋನ ನಾನು ತುಂಬ ಜನ ಈ ಥರ ನನಗೆ ಕ್ವಶನ್ ಕೇಳಿದ್ದಕ್ಕೆ ವಿಡಿಯೋ ಮಾಡಿ ಅಂದರೆ ಲೈಕ್ ಎಷ್ಟು ಪ್ರೈಸ್ ಆಯಿತು ಅಂತ ಎಲ್ಲರಿಗೂ ನಾನು ಹೋಗ್ಬಿಟ್ಟು ರಿಪ್ಲೈ ಮಾಡೋದಕ್ಕಿಂತ ಒಂದು ವಿಡಿಯೋ ಮಾಡಿಬಿಟ್ಟು ಹೇಳಿಬಿಟ್ರೆ ಎಲ್ಲರಿಗೂ ಅದು ಇನ್ಫಾರ್ಮೇಷನ್ ಸಿಕ್ಕತ್ತೆ. ಆ್ಯಂಡ್ ಎಷ್ಟೊಂದು ಜನ ಇವಾಗ ನಾವು ಅಷ್ಟೇ ಮನೆ ತೊಗೊಂಡಿದ್ದೀವಲ್ಲ, ನಾವು ಹಾಗೆ ಹುಡುಕ್ತಿರ್ತೀವಿ. ಹೇಗೆ ಅಂದರೆ ಆನ್ಲೈನಲ್ಲಿ ಚೆಕ್ ಮಾಡ್ತಿರ್ತೀವಿ, ಯೂಟ್ಯೂಬಲ್ಲಿ ಚೆಕ್ ಮಾಡ್ತಿರ್ತೀವಿ. ಆ್ಯಂಡ್ ಒಂದು ಕ್ಯೂರಿಯಾಸಿಟಿ ಮೇಲೆ ಪ್ರತಿಯೊಬ್ಬರು ಪ್ರೈಸ್ ಕೇಳ್ತಾರೆ. ಆ್ಯಂಡ್ ಅದರಲ್ಲಿ ಏನೂ ತಪ್ಪಿಲ್ಲ ಪ್ರೈಸ್ ಕೇಳೋದ್ರಲ್ಲಿ. ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಮನೆ ತೊಗೊಂಡು ಇನ್ನು ಫಂಕ್ಷನ್ ಮಾಡಿದಾಗೂ ಅಷ್ಟೇ ಯಾರ್ಯಾರು ಬಂದಿದ್ರು ಎಲ್ಲರೂ ಅದೇ ಕ್ವಶನ್ ಕೇಳೋದು, ಎಷ್ಟು ಪ್ರೈಸ್ ಆಯಿತು ಅಂತ. ಸೊ ನಾನು ಅದನ್ನು ಪ್ರೈಸ್ ಹೇಳೋದ್ರಲ್ಲಿ ಐ ಡೋಂಟ್ ಥಿಂಕ್ ಸೊ ಅದು ಶೋ ಆಫ್ ಅಂತಲ್ಲ, ನನಗಂತೂ ಅನಿಸಿಲ್ಲ. ಅದು ನಿಮಗೆ ಯಾಕೆ ಹಂಗೆ ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಮೋರೋವರ್ ಜಸ್ಟ್ 1.25 ಕೋಟಿಗೆ ಇಷ್ಟೊಂದು ಶೋ ಆಫಾ ಅಂತ ಹೇಳಿಬಿಟ್ಟು, 1.25 ಕೋಟಿ ಏನು ಜೋಕಾ ನಿಮಗೆ? ಏನು ಅಷ್ಟು ಈಸಿನಾ ಅಷ್ಟು ದೊಡ್ಡ ಅಮೌಂಟ್ನ ನಾವು ಇದು ಮಾಡೋದು? ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಸ್ಮಾಲ್ ಅಮೌಂಟ್. ನಮಗೆ ಎಸ್ಪೆಷಲಿ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ನಾನು ಮತ್ತು ನನ್ನ ಹಸ್ಬೆಂಡ್ ಕಷ್ಟಪಟ್ಟು ಜಾಬ್ ಮಾಡಿ ದುಡಿದು ಟ್ಯಾಕ್ಸ್ ತುಂಬಿ ಪ್ರತಿಯೊಂದೂ ಎಷ್ಟೊಂದು ಆ ಡಿಡಕ್ಷನ್ ಈ ಡಿಡಕ್ಷನ್ ಅಂತೆಲ್ಲ ಇರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವಿಬ್ಬರು ವರ್ಕ್ ಮಾಡ್ತಾ ಇರೋದು IT-ನಲ್ಲಿ. ಆ ಸ್ಯಾಲ್ರಿನಲ್ಲೇ ಎಷ್ಟೊಂದು ವೇರಿಯೇಬಲ್ ಪೇ ಅಂತ ಇರುತ್ತೆ. ಅದು ಸ್ಯಾಲ್ರಿಯಾಗಿ ಕನ್ವರ್ಟ್ ಆಗಿ ನಮ್ಮ ಕೈಗೆಲ್ಲ ಬರೋ ಅಷ್ಟೊತ್ತಿಗೆ ಪೀನಟ್ಸ್. ಅದ್ರ ಜೊತೆಯಲ್ಲಿ ನಾವು ಎಷ್ಟು ಖರ್ಚಿರುತ್ತೆ. ನಾವಿರೋದು ಒಂದು ಬೆಂಗಳೂರು ಅಂತ ಒಂದು ಸಿಟಿನಲ್ಲಿ, ಇನ್ನೊಂದು ನಾರ್ಮಲ್ ನಮ್ಮದೇನು ಅಂತ ಹೈಫೈ ಲೈಫ್ ಸ್ಟೈಲ್ ಏನಲ್ಲ, ಬಟ್ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಮಾಡಬೇಕಂದ್ರೂ ಎಷ್ಟು ಖರ್ಚಿರುತ್ತೆ. ಅಷ್ಟೆಲ್ಲ ಖರ್ಚೆಲ್ಲ ತೆಗೆದು ಅದಾದಮೇಲೆ ನಾವು ಒಂದು ಸೇವಿಂಗ್ಸ್ ಮಾಡಿ ಒಂದು ಮನೆ ತೊಗೊಳ್ತೀವಿ ಅಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಜೋಕ್. ಆ್ಯಂಡ್ ಮೋರೋವರ್ ಓಕೆ, ಕೆಲವೊಬ್ಬರಿಗೆ ಈ ಅಮೌಂಟ್ ದೊಡ್ಡದಾಗ ಅನಿಸುತ್ತೆ, ಕೆಲವೊಬ್ಬರಿಗೆ ಚಿಕ್ಕದಾಗೂ ಅನ್ನಿಸ್ಬೋದು, ಏನಪ್ಪ ಜುಜುಬಿ ಥರನೂ ಅನ್ನಿಸ್ತಿರ್ಬೋದು. ಬಟ್ ಅಷ್ಟು ಜುಜುಬಿ ಅಂತ ಈ ಕೋಟಿನೆಲ್ಲ ಅಷ್ಟು ಚಿಲ್ಲರೆ ಲೆಕ್ಕದಲ್ಲಿ ನೋಡೋ ಅಂಥವ್ರು ಯೂಟ್ಯೂಬ್ಗೆಲ್ಲ ಬಂದು ವಿಡಿಯೋ ನೋಡಿಕೊಂಡು ಟೈಮ್ ವೇಸ್ಟ್ ಯಾರೂ ಮಾಡೋದಿಲ್ಲ. ಅದು ಮಾಡಿದ್ರೂ ಈ ಥರ ಕಮೆಂಟ್ ಅಂತೂ ಖಂಡಿತ ಹಾಕೋದಿಲ್ಲ. ಈ ಥರ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದರೆ ಇಷ್ಟೊಂದೆಲ್ಲ ಕಮೆಂಟ್ ಹಾಕುವಷ್ಟು ಟೈಮೂ ಇರೋದಿಲ್ಲ. ಡೆಫಿನೆಟ್ಲಿ ಯು ಆರ್ ನಾಟ್ ಆ ಥರ ಪರ್ಸನ್ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನಗನ್ಸಿದ ಪ್ರಕಾರ ಏನು ಅಂದರೆ, ನೀವು ತುಂಬಾ ಉರ್ಕೊಂಡಿದ್ದೀರಾ ಅಂತಲೇ ನನಗನ್ಸಿದ್ದು. ಅಷ್ಟೊಂದೆಲ್ಲ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಪೆಷಲಿ ನಮ್ಮಂಥವ್ರನ್ನ ನೋಡಿ ಉರ್ಕೊಳ್ಳೋದಂತೂ ಖಂಡಿತ ಅವಶ್ಯಕತೆ ಇಲ್ಲ. ನಾವು ದುಡ್ದು ಕಷ್ಟಪಟ್ಟು ನಮ್ಮ ಕಷ್ಟಗಳನ್ನ ಹೇಳ್ಕೊತ ಹೋದರೆ 1000 ಇದೆ. ಓಕೆ, ನಾವು ಇಷ್ಟೊಂದೆಲ್ಲ ನಾವು ದುಡ್ಡು ಅರೇಂಜ್ ಮಾಡಬೇಕು ಅಂದರೆ ನಮ್ಮದು ಬ್ಲಡ್ ಆ್ಯಂಡ್ ಸ್ವೆಟ್ ಅಷ್ಟು ನಾವು ಸುರಿಸಿದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಸಲ ನಾವು ನಿದ್ದೆಗೆಟ್ಟು ಕೆಲಸ ಮಾಡ್ತೀವಿ, ಎಷ್ಟೊಂದು ಸಲ ಏನಂತಾರೆ ತಟ್ಟೆಗೆ ಊಟ ಹಾಕ್ಕೊಂಡು ತಿನ್ನೋಕ್ಕೆ ಕೂಡ ಟೈಮ್ ಇರೋದಿಲ್ಲ, ಅಷ್ಟೊಂದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತೀವಿ. ಆ್ಯಂಡ್ ಇದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇಲ್ಲ. ನಮಗಿಂತ ಎಷ್ಟೋ ಜನ ಎಷ್ಟೋ 1000 ಪಟ್ಟು ಕೆಲಸ ಮಾಡೋರು ಇರ್ತಾರೆ, ಎಷ್ಟೋ ಕಷ್ಟಪಡೋರು ಇರ್ತಾರೆ. ಆ್ಯಂಡ್ ನಮ್ಮ ಕಷ್ಟ ಅವ್ರುಗಳಿಗೆ ತುಂಬಾ ಚಿಕ್ಕದಾಗೂ ಕಾಣಿಸ್ಬೋದು. ನಾನೆಲ್ಲನೂ ನಿಮಗೆ ಯೂಟ್ಯೂಬಲ್ಲೆಲ್ಲ ಹೇಳ್ಕೊಂಡು ಕೂತ್ಕೊಳೋದಿಲ್ಲ. ಬಟ್ ಒಂದು ಮನೆ ತೊಗೊಂಡಿದ್ದೀವಿ ಅಂದಮೇಲೆ ಒಂದು ಅಚೀವ್ಮೆಂಟ್ನ ಶೇರ್ ಮಾಡ್ಕೊಳೋದ್ರಲ್ಲಿ ಐ ಡೋಂಟ್ ಥಿಂಕ್ ಸೊ ತಪ್ಪಿದೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಶೋ ಆಫ್ ಅನ್ನೋದೇನಿದೆ ಐ ಡೋಂಟ್ ನೋ. ನಿಮಗೆ ಶೋ ಆಫ್ ಮೀನಿಂಗ್ ಗೊತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಶೋ ಆಫ್ ಇಸ್ ಸಮಥಿಂಗ್ ₹10 ಇಟ್ಕೊಂಡು ₹100 ತೋರಿಸ್ಕೊಳ್ಳೋದು, ಅಥವಾ ಇಲ್ಲದೇ ಇರೋರ ಮುಂದೆ ಹೋಗ್ಬಿಟ್ಟೆ ನನ್ನ ಹತ್ರ ಅದಿದೆ ಇದೆ ಅಂತ ಹೇಳೋದು. ನಾನು ಆ ಥರ ಯಾವತ್ತೂ ಅಂಥ ಕೆಲಸ ಮಾಡೋನ್ ಕಂಡ್ರೆ ನನಗೆ ಇಷ್ಟ ಆಗಲ್ಲ. ಅಂಥ ಕೆಲಸ ಅಂತೂ ನಾನು ಯಾವತ್ತೂ ಮಾಡೋದಿಲ್ಲ. ಸೊ ಜಸ್ಟ್ ನನಗನ್ಸಿದ್ದೇನೆಂದರೆ, ಅಷ್ಟೊಂದು ಉರ್ಕೊಂಡು ನೀವು ವಿಡಿಯೋ ಕಮೆಂಟ್ಗೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೂ ಒಂದು ಒಳ್ಳೆಯ ದಿನ ಬರುತ್ತೆ. ಈ ಥರ ಎಲ್ಲ ನೆಗೆಟಿವ್ ಆಗಿ ಕಮೆಂಟ್ ಹಾಕಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಅದೇ ಎನರ್ಜಿನ ಪಾಸಿಟಿವ್ ಆಗಿ ಟರ್ನ್ ಮಾಡಿ ಅದನ್ನೇ ಕನ್ವರ್ಟ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕೆಲಸ ಮಾಡಿ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೂ ಈ ಥರ ಒಳ್ಳೆಯ ದಿನ ಬರುತ್ತೆ. ಸೊ ಅಷ್ಟೇ ಹೇಳೋಕ್ಕಾಗೋದು, ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ. ಓಕೆ, ಇವಾಗ ನೋಡ್ಬೋದು ಇದು 2ನೇ ಕುನಾಫಾ. ಇದು ಕುನಾಫಾ ಅಂತೂ ಸಖತ್ತಾಗಿತ್ತು. 2 ಕಡೆ ನಾವು ತಿಂದ್ವಿ. ಆ್ಯಂಡ್ ಅದಾದಮೇಲೆ ಸಿಯು ಮಲ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಎಬ್ಬಿಸ್ಬಿಟ್ಟು ನಾವಿಲ್ಲಿ ಟಾಯ್ಸ್ ಕೊಡಿಸಿದ್ವಿ. ಪಾಪ ನಾವಿಲ್ಲಿ ಬಂದಾಗಿಂದನೂ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು, ನಾವು ಕೊಡ್ಸೋಕ್ಕಾಗಿರಲಿಲ್ಲ.
ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಹ್ಯಾಂಡ್ಸ್ ತುಂಬಾ ಟೈಟ್ ಆಗಿತ್ತು, ಹಾಗಾಗಿ ಅಷ್ಟು ಕೊಡಿಸಿರಲಿಲ್ಲ. ಸೊ ಇವಾಗೆಲ್ಲ ಎಬ್ಬಿಸ್ಬಿಟ್ಟು ಅವಳಿಗೆ ಕೊಡಿಸಿದ್ವಿ. ಮುಕ್ಕಾಲು ಆ ಥರ ಆಗ್ತಾಯಿದೆ ಇವಾಗ. ಇನ್ನೇನು ಮನೆಗೆ ಹೊರಟ್ವಿ, ನೋಡಿದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಟ್ರೈನುಗಳದ್ದು. ಇಲ್ಲಿಂದ ಬರಬೇಕು, ಒಂದು 8 ನಿಮಿಷದ ಹಿಂದೆ ಒಂದು ಟ್ರೈನ್ ಇತ್ತು, ಅದು ಕ್ಯಾನ್ಸಲ್ ಆಗಿ ಇವಾಗ 18 ಮಿನಿಟ್ಸಿಗೆ ಬರ್ತಾಯಿದೆ. ಅದಾದಮೇಲೆ ನಾವು ಒಂದು ಕಡೆ ಚೇಂಜ್ ಮಾಡಬೇಕು, ಅಲ್ಲಿ 2 ಅವರ್ಸ್ ವೆಯ್ಟಿಂಗ್ ತೋರಿಸ್ತಾರೆ. ಎಲ್ಲ ಟ್ರೈನುಗಳು ನೋಡಿದ್ರೆ ಸೆಂಟ್ರಲಿಂದ ಅಟ್ಲೀಸ್ಟ್ ಹೋಗೋಣ ಅಂತ ನೋಡಿದ್ರೆ ಎಲ್ಲ ಟ್ರೈನುಗಳು ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನು ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಟ್ರೈನುಗಳು ಕ್ಯಾನ್ಸಲ್ ಆಗ್ತದೆ, ಸಖತ್ತು ಹಿಂಸೆ. ಇವಾಗ ರಾತ್ರಿ 12 ಗಂಟೆಗೆ 2 ಅವರ್ ವೆಯ್ಟ್ ಮಾಡಬೇಕು ಅಂದರೆ ಇಟ್ಸ್ ವೆರಿ ಪೇನ್ಫುಲ್. ನೋಡೋಣ ಇವಾಗ ಊಬರ್ ಗೀಬರ್ ಏನಾರ ಟ್ರೈ ಮಾಡೋಣ, ಅಕಸ್ಮಾತ್ ಸಿಗದೆ ಇದ್ರೆ. ಟ್ರೈನ್ ಬಂತು, ಬಾ ಮುಕ್ಕೋ ಬಾ. ಆನ್ ಮಾಡೋದು, ಆನ್ ಮಾಡಿ ತೋರಿಸು. ಕೈ ಹತ್ರ ಇಟ್ಕೋಬಾರ್ದು. नहीं दिखेगा बट ये ट्रेन जाएगी अनस्केड्यूल्ड. अच्छा, तो कुछ ट्रैक का वर्क चल रहा है. ಥ್ಯಾಂಕ್ ಗಾಡ್ ಇನ್ನೊಂದು ಲಕ್ಕಿ ಮಿಲಿ. ನಾವು ಬಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ, ಅದೇನೋ ಇವ್ರು ಚೆಕ್ ಮಾಡಿದ್ರು. ಹೆಂಗೆ ಗೊತ್ತಾಯ್ತು? ತೊಂದರೆ ಬಂದಿದ್ದು ಅಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ ಅಸಲು. ವಾಪಸ್ ಬಂದ್ವಿ ಇವಾಗ. ಇನ್ನು 6 ಮಿನಿಟ್ಸಲ್ಲಿದೆ ಗಾಡಿ. ಬಾ, ಟೆನ್ಷನ್ ಆಗಿಬಿಟ್ಟಿತ್ತು ಹೆಂಗಪ್ಪ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿವರೆಗೂ ಏನಂತಾರೆ ಊಬರು ಅದೆಲ್ಲ ಯೂಸ್ ಮಾಡಿಲ್ಲ ನಾವು. ಸೊ ಹೆಂಗೆ ಇಷ್ಟೊತ್ತಲ್ಲಿ ಇನ್ಸ್ಟಾಲೆಲ್ಲ ಮಾಡಿಕೊಂಡು ಏನೇನು ಆ್ಯಡ್ ಮಾಡಬೇಕು, ಯಾರನ್ನ ಫೋನ್ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಲಕ್ಕಿಲಿ 6 ಮಿನಿಟ್ಸಲ್ಲಿ ಟ್ರೈನ್ ಇದೆ. ಬಟ್ ಆ್ಯಪಲ್ಲಿ ಸ್ವಲ್ಪ ಇಶ್ಯೂ ನಡೀತದೆ, ಆ್ಯಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಟ್ ಮಧ್ಯಾಹ್ನ ಬರ್ತಾನೂ ಅಷ್ಟೇ ಸಿಕ್ಕಾಪಟ್ಟೆ ಏನೋ ಪ್ರಾಬ್ಲಮ್ ನಡೀತದೆ. ನೋಡಿದೆ 5 ಮಿನಿಟ್ಸ್ ಟೆನ್ಷನ್ ಆಯ್ತಲ್ಲ. ಚಲೋ ಜಾಗೆ ಬ್ಯಾಕ್. ಅದೇ ಇಲ್ಲಾಂದ್ರೂ ತುಂಬ ಎಮರ್ಜೆನ್ಸಿನಲ್ಲಿ ಯಾರೆಲ್ಲ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಯಾರಿಗಾನ ಫೋನ್ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ. ತುಂಬ ದೂರದಲ್ಲಿ ಏನಿಲ್ಲ, ನಾವು ಮಾಡ್ತಾರೆ. ಓಕೆ, ಇವಾಗ ಫೈನಲಿ ಟ್ರೈನ್ ಬಂತು. ಇನ್ನೇನು ಮನೆಗೆ ಹೊರಡ್ತೀವಿ. ಆ್ಯಂಡ್ ಆಗಲೇ ಹೇಳಿದಾಗೆ ಸ್ವಲ್ಪ ಆ್ಯಪಲ್ಲಿ ಪ್ರಾಬ್ಲಮ್ ಆಗಿತ್ತು, ಅಂದರೆ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಆಗಿರಲಿಲ್ಲ ಈ ಟ್ರೈನ್ಸ್ ಎಲ್ಲನೂ. ಬಟ್ ಟ್ರೈನ್ಸ್ ಇತ್ತು, ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಫಸ್ಟ್ ಟೈಮ್ ಈ ಥರ ನಾವು ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿದ್ದು, ಅಂದರೆ ಹೊರದೇಶದಲ್ಲಿ ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಡೆಫಿನೆಟ್ಲಿ ಬೆಂಗಳೂರಲ್ಲಿದ್ದರೆ ಅಥವಾ ಏನು ನಮ್ಮ ಜಾಗದಲ್ಲಿದ್ದರೆ ಅಷ್ಟು ಪ್ರಾಬ್ಲಮ್, ಅಂದರೆ ಅಷ್ಟು ಭಯ ಆಗ್ತಿರ್ಲಿಲ್ಲ. ಆ್ಯಂಡ್ ಆವಾಗಲೇ ಹೇಳ್ತಾ ನಾವಿರೋದು ಬೆಂಗಳೂರು ಅಂತ ಬೇರೆ ಹೇಳಿಬಿಟ್ಟೆ. ಆ್ಯಂಡ್ ಅದಕ್ಕೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಮತ್ತೆ ಯಾರನ್ನ ಕಮೆಂಟ್ ಹಾಕೋಕ್ಕೆ ಮುಂಚೆ ನಾನೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಮುಂಚೆ ಇದ್ದಿದ್ದು ಬೆಂಗಳೂರಲ್ಲಿ ಇದ್ಕೊಂಡು ನಾವು ಮನೇನ ತೊಗೊಂಡಿದ್ದು. ಆ್ಯಂಡ್ ಇವಾಗಿರೋದು ಆಸ್ಟ್ರೇಲಿಯಾ ಸಿಡ್ನಿನಲ್ಲಿ. ಆ್ಯಂಡ್ ಓಕೆ ಬನ್ನಿ, ಇವಾಗ ಇಲ್ಲಿ ಬಂದು ಇಳಿದಾಯಿತು, ಇನ್ನೇನು ಮನೆಗೆ ಹೊರಡೋದಷ್ಟೇ. ನಾವೆಷ್ಟು ಲಕ್ ಅಂದರೆ ಸಿಕ್ಕಾಪಟ್ಟೆ ಲಕ್ ಅಲ್ಲ, ಸಿಕ್ಕಾಪಟ್ಟೆ ಲಕ್ಕಿ. ಜಸ್ಟ್ ಹೊರಗಡೆ ಬಂದ್ವಿ, ಬಸ್ ಕೂಡ ಸಿಕ್ತು. ಅದೇನೋ ಗೊತ್ತಿಲ್ಲ, ಇವತ್ತು ನಮ್ಗೆ ತುಂಬಾ ಒಳ್ಳೆ ಲಕ್ ಅಂತ ಹೇಳ್ಬೋದು. ಇವತ್ತು ಬೈಕೊಳ್ತಾ ಇದ್ವಿ, ಇಂಡಿಯಾನೇ ಬಿಟ್ರೆ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇದ್ವಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.